ಇದೀಗ 30 ಪ್ರಮುಖ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಸಿಎಂ ಎಚ್ಡಿಕೆ ಬಗ್ಗೆ ಪ್ರಧಾನಿ ಮೋದಿ ಆರೋಪ ವಿಚಾರ ಟ್ವೀಟ್ ಮೂಲಕ ಮಾಜಿ ಸಿಎಂ ಸಿದ್ದರಾಮಯ್ಯ ಟಾಂಗ್. ಮೋದಿ ಅವರು ಸಂಘ ಪರಿವಾರದ ಕ್ಲರ್ಕ್ ಆಗಿದ್ದಾರೆಂದು ಟೀಕೆ. ತಂದೆಯ ಕೆಲಸದಲ್ಲಿ ಶಾಸಕರು ಸಚಿವರ ಮಕ್ಕಳ ಹಸ್ತಕ್ಷೇಪ ತಪ್ಪಲ್ಲ. ವಿಜಯಪುರದಲ್ಲಿ ತೋಟಗಾರಿಕೆ ಸಚಿವ ಎನ್ಸಿ ಮನಗುಳಿ ಹೇಳಿಕೆ. ಯಾದಗಿರಿಯ ತೆಗಳ್ಳಿ ಗ್ರಾಮಸ್ಥರು ವಿಷಕಾರಿ ನೀರು ಸೇವನೆ ಪ್ರಕರಣ. ಆಸ್ಪತ್ರೆಗೆ ದಾಖಲಾಗಿದ್ದ 11 ಜನರು ಡಿಸ್ಚಾರ್ಜ್. ಕಾಗಿಣಿ ನದಿ ದಡದಲ್ಲಿ ಮೊಸಳೆ ಪ್ರತ್ಯಕ್ಷ. ಕಲಬುರಗಿ ಜಿಲ್ಲೆ ಚಿತ್ತಾಪುರದ ಇಂಗಳಗಿ ಗ್ರಾಮದ ಬಳಿ ಘಟನೆ. ಸ್ಥಳೀಯರಲ್ಲಿ ಆತಂಕ. ಟ್ಯಾಕ್ಸಿಗಳಲ್ಲಿ ಚೈಲ್ಡ್ ಲಾಕ್ ತೆಗೆಯಬೇಕೆಂಬ ಹೈಕೋರ್ಟ್ ಆದೇಶ ಹಿನ್ನೆಲೆ ಬಳ್ಳಾರಿಯಲ್ಲಿ ಖಾಸಗಿ ಟ್ಯಾಕ್ಸಿಗಳ ಚೈಲ್ಡ್ ಲಾಕ್ ತೆಗೆದು ಹಾಕಿದ ಆರ್ಟಿಒ ಅಧಿಕಾರಿಗಳು. ಧಾರವಾಡದಲ್ಲಿ ಸ್ಪೇಸ್ ತತ್ವಜ್ಞಾನ ಮೇಳ ಆಯೋಜನೆ. ಇಸ್ರೋ ಸಹಯೋಗದಲ್ಲಿ ಲೀಲಾವತಿ ಚರಂತಿ ಮಠ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಉಪಗ್ರಹ ಕುರಿತು ಮಾಹಿತಿ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತೆ. ತಮಿಳುನಾಡು ಗಡಿಯ ಅತ್ತಿಬೆಲೆ ಬಳಿ ಹೆದ್ದಾರಿ ತಡೆದು ವಾಟಾಳ್ ನಾಗರಾಜ್ ಪ್ರತಿಭಟನೆ. ವಿದ್ಯುತ್ ಉತ್ಪಾದನೆಗಾಗಿ ಬಿಟ್ಟ ನೀರಿನ ಪಂಪ್ ಸೆಟ್ ಹಾಕಿ ಕಳ್ಳತನ. ಗೂಗಲ್ ಬ್ಯಾರೇಜ್ನಿಂದ ಆರ್ಟಿಪಿಎಸ್ಗೆ ಕೃಷ್ಣಾ ನದಿ ಹರಿಯುವ ಮುನ್ನ ಕಳವು. ನನಗೂ ಬಿಜೆಪಿಯಿಂದ ಆಫರ್ ಬಂದಿತ್ತು, ಆದರೆ ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ. ಕೊಪ್ಪಳದಲ್ಲಿ ಸಚಿವ ಸಿಎಸ್ ಶಿವಳ್ಳಿ ಹೇಳಿಕೆ. 10ಕ್ಕೂ ಹೆಚ್ಚು ಅಂಗಡಿಗಳ ಬೀಗ ಮುರಿದು ಸರಣಿ ಕಳ್ಳತನ. ಗದಗ್ನ ಎಪಿಎಂಸಿ ಆವರಣದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದೊಯ್ದ ಕಳ್ಳರು. ಸಂಸದ ಮುನಿಯಪ್ಪರಿಂದ ಕೋಲಾರ ರೈಲ್ವೆ ನಿಲ್ದಾಣ ಪರಿಶೀಲನೆ. ಸಂಸದರಿಗೆ ರೈಲ್ವೆ ಹಿರಿಯ ಅಧಿಕಾರಿಗಳ ಸಾಥ್. ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿಯ ಸಾವು. ತುಮಕೂರು ಜಿಲ್ಲೆಯ ಶಿರಾದ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ. ವೈದ್ಯರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿ ಆಟೋ ತಡೆದಿದ್ದಕ್ಕೆ ಆಕ್ರೋಶ. ಪ್ರಯಾಣಿಕರು ಪೊಲೀಸ್ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ. ಎಚ್ ಡಿ ರೇವಣ್ಣ ಪುತ್ರರಿಗೆ ಸೇರಿದ ಅಕ್ರಮ ಕಟ್ಟಡ ತೆರವು. ಹಾಸನ ನಗರಸಭೆಯಿಂದ ಅಕ್ರಮ ಕಟ್ಟಡ ತೆರವು ಕಾರ್ಯಾಚರಣೆ. ಚಿತ್ರದುರ್ಗದ ಜೋಗಿಮಟ್ಟಿಯಲ್ಲಿ ಬೇಟೆಗಾರರು ಇಟ್ಟಿದ್ದ ತಂತಿಗೆ ಸಿಲುಕಿ ನವಿಲಿನ ನರಳಾಟ. ತಂತಿ ತೆಗೆದು ನವಿಲನ್ನು ರಕ್ಷಿಸಿದ ವಾಯುವಿಹಾರಿ. ಮಂಗಳೂರಿನಲ್ಲಿ ಅಕ್ರಮವಾಗಿ ಗಿಳಿಗಳ ಮಾರಾಟಕ್ಕೆ ಯತ್ನ. ಖಚಿತ ಮಾಹಿತಿ ಮೇರೆಗೆ ಆರೋಪಿಯನ್ನ ಬಂಧಿಸಿದ ಸಿಐಡಿ ಪೊಲೀಸರು. ಅಕ್ರಮವಾಗಿ ಸಾಗುವಾನಿ ತುಂಡುಗಳ ಸಾಗಣೆ. ಆರೋಪಿಯನ್ನ ಬಂಧಿಸಿದ ಅರಣ್ಯಾಧಿಕಾರಿಗಳು. ಚಿಕ್ಕಮಗಳೂರಿನ ಎನ್ಆರ್ಪುರದ ಮುತ್ತಿನಕೊಪ್ಪದಲ್ಲಿ ಘಟನೆ. ಉತ್ತರ ಕನ್ನಡದ ಗೋಕರ್ಣದಲ್ಲಿ ವಿದೇಶಿ ಪ್ರವಾಸಿಗನ ರಂಪಾಟ. ಅಂಗಡಿಗೆ ನುಗ್ಗಿ ವಸ್ತುಗಳನ್ನು ಬಿಸಾಡಿದ ಮಾದಕ ವ್ಯಸನಿ. ವಿದೇಶಿಗನ ಹುಚ್ಚಾಟವನ್ನ ಕಂಡು ಪ್ರವಾಸಿಗರು ಕಂಗಾಲು. ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಗೆ ಸಚಿವ ಜಿಟಿ ದೇವೇಗೌಡ ಚಾಲನೆ. ತಾನೇ ಎತ್ತಿನ ಗಾಡಿಯನ್ನು ಓಡಿಸಿ ಗಮನ ಸೆಳೆದ ಜಿಟಿಡಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಹುಂಡಿ ಹಣ ಎಣಿಕೆ. ಹುಂಡಿಯಲ್ಲಿ 39 ಲಕ್ಷ ರೂಪಾಯಿ ಹಣ ಸಂಗ್ರಹ. ಉಡುಪಿಯ ಮೀನುಗಾರರು ನಾಪತ್ತೆ ಪ್ರಕರಣ. ತಿಂಗಳಾದರೂ ಪತ್ತೆಯಾಗದ 7 ಜನ ಮೀನುಗಾರರು. ಕುಲದೇವರ ಮೊರೆ ಹೋದ ಸಂಬಂಧಿಕರು. ರಫ್ ಬುಕ್ನಲ್ಲಿ ನೋಟ್ಸ್ ಬರೆದಿದ್ದಕ್ಕೆ ವಿದ್ಯಾರ್ಥಿಗೆ ಥಳಿತ. ಶಿಕ್ಷಕ ಪರಮೇಶ್ವರ್ ಏಟಿಗೆ ವಿದ್ಯಾರ್ಥಿ ಗೌತಮ್ ಕೈ ಮೂಳೆ ಮುರಿತ. ಶಿವಮೊಗ್ಗ ಖಾಸಗಿ ಶಾಲೆಯಲ್ಲಿ ಘಟನೆ. ಛತ್ರಪತಿ ಶಿವಾಜಿ ಅಶ್ವಾರೂಢ ಪುತ್ಥಳಿ ಲೋಕಾರ್ಪಣೆ. ಬೆಳಗಾವಿಯ ಕಡೋಲಿಯಲ್ಲಿ ಮಾಜಿ ಕೇಂದ್ರ ಮಾಜಿ ಸಚಿವ ಶರದ್ ಪವಾರ್ರಿಂದ ಉದ್ಘಾಟನೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಪಘಾತ ಪ್ರಕರಣ ತಡೆಗಟ್ಟಲು ಪೊಲೀಸರಿಂದ ಹೊಸ ಕ್ರಮ. ಯಮನ ವೇಷಧಾರಿ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ. ರಾಮನಗರದಲ್ಲಿ ಸ್ವಾಮಿ ವಿವೇಕಾನಂದರ 157ನೇ ಜನ್ಮ ದಿನಾಚರಣೆ. ಯುವಕರ ಬಳಗದಿಂದ ವಿವೇಕಾನಂದರ ಪುತ್ಥಳಿಗೆ ಪೂಜೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವ. ದೊಡ್ಡಬಳ್ಳಾಪುರ ನಗರದಿಂದ ಭಕ್ತರಿಗೆ ಉಚಿತ ಬಸ್ ಸೇವೆ ಒದಗಿಸಿದ ಸಮಾಜ ಸೇವಕರು. ಚಾಮರಾಜನಗರದಲ್ಲಿ ವಿವೇಕಾನಂದರ 157ನೇ ಜನ್ಮ ದಿನಾಚರಣೆ. 125 ಜನರಿಂದ ವಿವೇಕಾನಂದ ವೇಷ ಧರಿಸಿ ನಗರದ ಪ್ರಮುಖ ರಸ್ತೆಯಲ್ಲಿ ಶೋಭಾಯಾತ್ರೆ. ಕೊಡಗಿನಲ್ಲಿ ಪ್ರವಾಸಿ ಉತ್ಸವಕ್ಕೆ ಇಂದು ತೆರೆ. ರಾಜಾ ಸೀಟ್ಗೆ ಸಾವಿರಾರು ಪ್ರವಾಸಿಗರು ಬರುವಂತ ನಿರೀಕ್ಷೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಬನಶಂಕರಿ ದೇವಿ ಮಹಾರಥೋತ್ಸವ.
ಇದೇ ತಿಂಗಳ 21 ದಿವ್ಯ ರಥೋತ್ಸವ. ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಕಳೆಗಟ್ಟಿದ ಜಾತ್ರಾ ಮಹೋತ್ಸವ. ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜನೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಕ್ರೀಡಾಭಿಮಾನಿಗಳು.